ಉತ್ತರ ಕರ್ನಾಟಕ ಶೈಲಿಯ ಹೆಸರಿಟ್ಟಿನ ಬಜ್ಜಿ ಹೆಂಗೆ ಮಾಡೋದು ಅಂತ ನಿಮಗೂ ನೋಡ್ಕೋಬೇಕಂದ್ರೆ ಈ ವಿಡಿಯೋನ ತಪ್ಪದನ್ನು ಕೊನೆವರೆಗೂ ನೋಡಿರಿ. ಹೆಸರಿಟ್ಟಿನ ಬಜ್ಜಿ ಮಾಡೋದು ಹೆಂಗೆ ಅನ್ನೋದು ನಿಮಗೂ ಗೊತ್ತಾಕೈತಿ. ನಾವು ಇದಕ್ಕೆ ಬೇರೆ ಹಿಟ್ಟು ಎಲ್ಲ ಥರ ಹಿಟ್ಟು ಹಾಕ್ಕೊಂಡಿವಿ, ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಹಾಕ್ಕೊಂಡಿವಿ. ಹೆಂಗೆ ಮಾಡೋದನ್ನು ನೋಡ್ಕೋಬೇಕಂದ್ರೆ ನೀವು ಸ್ಕಿಪ್ ಮಾಡ್ದನನ್ನು ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮಗೂ ಗೊತ್ತಾಕೈತಿ ಹೆಸರಿಟ್ಟಿನ ಬಜ್ಜಿ ಹೆಂಗೆ ಉತ್ತರ ಕರ್ನಾಟಕದೊಳಗೆ ಹೆಂಗೆ ಮಾಡ್ತಾರೆ ಅನ್ನೋದು. ರುಚಿಕರವಾದಂಥ ಬಜ್ಜಿ ಇವು. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬಂದೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಹೆಸರಿಟ್ಟಿನ ಬಜ್ಜಿ ಮಾಡೋದು. ಹೆಸರಿಟ್ಟಿನ ಬಜ್ಜಿ ಹೆಂಗೆ ಮಾಡೋದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಏನೇನು ತೊಗೊಂಡೀನಿ ಅಂದ್ರೆ 1 ಕಪ್ ಹೆಸರು ಹಿಟ್ಟು ತೊಗೊಂಡೀನಿ, 1/4 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ಪು ಜೋಳದ ಹಿಟ್ಟು. ಈಗ ಇವನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಮತ್ತು ಇದಕ್ಕೆ ಕರಿಯಾಕ ಸ್ವಲ್ಪ ಎಣ್ಣೆ. ಈಗ ನೋಡಿರಿ, ನಾನು ಸ್ವಲ್ಪ ಖಾರ ತೊಗೊಂಡೀನಿ, ಹಸಿ ಖಾರ ಐತೆ. ಖಾರ ಬಾಳಿದ್ದಕ್ಕೆ ನಾನು ಸ್ವಲ್ಪ ಇಟ್ಕೊಂಡೀನಿ ಖಾರನ. ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು, ಒಂದು ಸ್ವಲ್ಪ ಅಡುಗೆ ಹಾಕೋ ಸೋಡಾ, ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೀಡಿಯಮ್ ಸೈಜಿನ 2 ಉಳ್ಳಾಗಡ್ಡಿ ಹೆಚ್ಕೊಂಡೀನಿ, ಸ್ವಲ್ಪ ಕರಿಬೇವು ಇಟ್ಕೊಂಡೇನಿ ರೀ. ಈಗ ನಾನು ಈ ಪಾತ್ರೆಗೆ ಎಲ್ಲನೂ ಹಾಕ್ಕೊತೀನಿ, ಅಂದರೆ ನಮ್ಗೆ ಕಲ್ಸಾಕೋದೆಲ್ಲ ಸರಿ ಅನ್ನಿಸ್ತದೆ ರೀ. ನೋಡಿರಿ, ಎಲ್ಲ ಹಿಟ್ಟನ್ನು ಹಾಕ್ಕೊತೀನಿ ರೀ ಇದಕ್ಕೆ ನಾನೀಗ. ಇದು ಹೆಸರು ಹಿಟ್ಟು. ನೋಡಿರಿ, ಎಲ್ಲ ಹಿಟ್ಟು ಹಾಕ್ಕೊಂಡೀನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋಣ. ಈಗ ನಾ ಇಟ್ಕೊಂಡಿದ್ನೆಲ್ಲ ಇದನ್ನು ಸೋಡಾ, ಇಂಗು ಎಲ್ಲ ಇದನ್ನು ಹಾಕ್ಕೊತೀನಿ. ಇದು ಹಸಿ ಖಾರನೂ ಹಾಕ್ಕೊತೀನಿ. ನಾನು ಖಾರ ಭಾಳ ಇದ್ದಿದ್ದಕ್ಕೆ ಖಾರ ಸ್ವಲ್ಪ ಕಡಿಮೆ ತೊಗೊಂಡಿನಿ ನಾನು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋಣ ರೀ, ಅಂದ್ರೆ ಚಲೋ ಬರ್ತಾವೆ. ನೋಡಿರಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬರ್ತೀನಿ ಸ್ವಲ್ಪ. ಈಗ ನೋಡಿರಿ, ಗ್ಯಾಸ್ ಹಚ್ಕೊಂಡು ಇದನ್ನು ಬಾಳಿಗೆ ಇಟ್ಕೊತೀನಿ. ಇದಕ್ಕೆ ನಾನು ಈಗ ಸ್ವಲ್ಪ ಹಾಕ್ಕೊತೀನಿ ಎಣ್ಣೆನ. ಆ ಹಿಟ್ಟಿಗೆ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಹಿಟ್ಟಿಗೆ ಹಾಕೊಳ್ಳೋ ಪೂರ್ತಿಕ ಸ್ವಲ್ಪ ಹಾಕ್ಕೊತೀನಿ. ನಾವು ಹಿಟ್ಟು ಕಲಿಸ್ಕೊಳ್ಳೋ ಮಟ ಅಂದ್ರೆ ಅಷ್ಟು ಎಣ್ಣೆ ಕಾಯ್ತೈತಿ. ನಾನು ಹಿಂದೆ ವರ್ಷಕ್ಕೆ ಅಷ್ಟು ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಕಾದತ್ರಿ, ಸ್ವಲ್ಪ ಇದನ್ನು ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬರೋನು. ನಾವು ಎಣ್ಣೆ ಹೆಂಗೆ ಕಾಸ್ಕೋಬೇಕಂದ್ರೆ ಹಿಟ್ಟಿಗೆ ಹಾಕಿದ ತಕ್ಷಣ ಹಿಟ್ಟು ಹಿಂಗೆ ಗುಳ್ಳಿ ಬರ್ಬೇಕು, ಹಂಗೆ ಕಾಸ್ಕೋಬೇಕು ನೋಡ್ರಿ. ಹಸಿ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆನ ಕುಡಿತಾವ್ರಿ ಬಜ್ಜಿ. ಸಾಕ್ರಿ, ಇಷ್ಟ ಸಾಕು. ಈಗ ಇದಕ್ಕೆ ನಾನು ಇನ್ನೊಂದು ಎಷ್ಟು ಎಣ್ಣೆ ಹಾಕಿ ಬಜ್ಜಿ ಕರಿಯೋಕೆ ಎಣ್ಣೆ ಕಾಸಕ್ಕೆ ಇಡ್ತೇನೆ ನೋಡ್ರಿ. ಈಗ ನೋಡ್ರಿ, ಇದಷ್ಟು ಎಣ್ಣೆನ ಇದಕ್ಕೆ ಹಾಕ್ತೀನಿ. ನಾವು ಹಿಟ್ಟು ಕಲಿಸ್ಕೊಂಬರೋ ಮಟ ಅಂದ್ರೆ ಎಣ್ಣೆ ಕಾಯ್ತೈತಿ. ಚೆಂದಾಗೆ ಹಿಟ್ಟು ಕಲಿಸ್ಕೊಂಬರೋ ಬರ್ರಿ. ಈಗ ನೋಡ್ರಿ, ನಾನು ಆಗಲೇ ಉಪ್ಪು ಹಾಕಿದ್ದಿಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಖಾರ ನಿಮ್ಗೆ ನೋಡ್ಕೊಂಡು ಹಾಕೋರಿ. ಹೆಚ್ಚಿಗೆ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋರಿ. ಈಗ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಒಂದ್ಸಲ, ಅಂದ್ರೆ ಎಣ್ಣೆ ಎಲ್ಲ ಹಿಟ್ಟಿಗೂ ಹತ್ಕೊತೈತಿ. ಈಗ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿರ್ತೇವಲ್ಲ, ಅದು ನೀರಿನ ಅಂಶ ಇರ್ತೈತಿ. ನೋಡಿರಿ, ನಾನು ಈ ಹದಕ್ಕೆ ಕಲಿಸ್ಕೊಂಡೀನಿ ಹಿಟ್ಟು. ನಾವು ಇದ್ರಾಗ ಎಲ್ಲ ಥರ ಹಿಟ್ಟು ಹಾಕಿರೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದ್ರಿ. ಯಾಕಂದ್ರೆ ಹಸಿ ಹಿಟ್ಟು ಅಷ್ಟಾದ್ರೆ ಗ್ಯಾಸ್ಟ್ರಿಕ್, ಅಲರ್ಜಿ ಇವೆಲ್ಲ ಹಾಕ್ಕೋವಲ್ಲ. ಇದಕ್ಕೆ ನಾವು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಹೊಳ್ಳಿ ಸ್ವಲ್ಪ ಕಡಲೆ ಹಿಟ್ಟು, 1 ಕಪ್ ಹೆಸರು ಹಿಟ್ಟು ತೊಗೊಂಡೇವಿ. ಹೆಸರು ಹಿಟ್ಟಿಗೆ ಏನಾಗೋದಿಲ್ಲ. ನಾನು ಈ ಹದಕ್ಕೆ ಕಲಿಸ್ಕೊಂಡೇನಿ. ಈಗ ಎಣ್ಣೆನ ಕಾದತಿ, ಬಜ್ಜಿ ಮಾಡೋಣ ಬರ್ರಿ. ಕೈ ಎದ್ಕೊಳಕ್ಕೆ ಸ್ವಲ್ಪ ನೀರು ಇಟ್ಕೊರಿ, ಯಾಕಂದರೆ ಹಿಟ್ಟು ಕೈಗೆ ಲಘು ಬಿಡೋಂಗಿಲ್ಲ. ಹಿಂಗೆ ನಾವು ಹಿಟ್ಟು ತೊಗೊಂಡು ಬಿಡ್ತೇವಲ್ಲ, ಈ ನೀರು ಹಚ್ಕೊಂಡು ಬಿಟ್ರೆ ಸ್ವಲ್ಪ ಲಘು ಇದು ಹಾಕತಿ. ಈಗ ಎಣ್ಣೆ ಕಾದತಿ, ಬಜ್ಜಿ ಬಿಡೋಂಗಿದ್ರಾಗ ಸಣ್ಣ ಸಣ್ಣ ಬಿಟ್ಕೊರಿ. ನೀವು ನೋಡ್ಬೋದು ಬಜ್ಜಿ ಹೆಂಗೆ ಬಂದು ಅಂಥೇಳಿ. ಕಲರೂ ಚಲೋ ಬರ್ತದೆ. ಇದು ಆರೋಗ್ಯಕ್ಕೂ ಒಳ್ಳೆಯವು. ಸ್ವಲ್ಪ ಎಣ್ಣೆ ಪದಾರ್ಥ ಅನ್ನೋದೊಂದು ಬಿಟ್ಟರೆ
ಇದು ಕಡ್ಲೆ ಹಿಟ್ಟು ಭಾಳ ಮಿಕ್ಸ್ ಇರೋಂಗಿಲ್ಲಲ್ಲ, ನೀವು ಮನ್ಯಾಗ ಮಾಡ್ಕೊಳಕ್ಕೆ ನಡಿತೈತಿ, ಚಲೋ ಬರ್ತಾವೆ. ರೋಡ್ ಸೈಡ್ ಹಂತ ಇಂಥವು ತಿನ್ನೋದ್ರಕ್ಕಿಂತ ಮನ್ಯಾಗ ಈ ಥರ ಮಾಡ್ಕೊಳ್ಳೋದು ಚಲೋ. ನಮ್ಮ ಉತ್ತರ ಕರ್ನಾಟಕದಾಗ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಬಜಿಗೆ ಅಂತಲೇ ಈ ಥರ ಹಿಟ್ಟು ರೆಡಿ ಮಾಡಿಸಿ ಇಟ್ಕೊಂಡಿರ್ತಾರೆ ಗಿರಣಿ ಒಳಗೆ. ಬಜಿ ರೆಡಿ ಆಗ್ಯಾವ. ಈಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ನೋಡಿರಿ ನಾನು ಪ್ಲೇಟಿಗೆ ತಗೊಳ್ತೀನಿ. ಎಲ್ಲನೂ ತಕ್ಕೊಂಡು ಇನ್ನೂ ಒಮ್ಮೆ ಹಾಕಿ ತೋರಿಸ್ತೀನಿ ನಿಮ್ಗೆ. ನಾವು ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ, ಎಣ್ಣೆನೇ ಜಾಸ್ತಿ ಕುಡಿಯೋಂಗಿಲ್ಲ ಮತ್ತು ಚಲೋನೂ ಬರ್ತಾವೆ. ಎಲ್ಲ ಥರ ಹಿಟ್ಟು ಮಿಕ್ಸ್ ಆಗಿರುತ್ತಲ್ಲ, ಟೇಸ್ಟ್ ಬರ್ತಾವೆ. ಹಸಿ ಹಿಟ್ಟಿನ ಮಾಡೋದ್ರಕ್ಕಿಂತ ಇವ್ನು ಮಾಡ್ಕೊಂಡು ತಿನ್ನೋದು ಚಲೋ. ಕೆಲವೊಬ್ಬರಿಗೆ ಹಸಿ ಹಿಟ್ಟು ಆಗಿ ಬರ್ತೈತಿ, ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ. ಹೆಸರು ಹಿಟ್ಟಂತ ಆರೋಗ್ಯಕ್ಕಂತೂ ಒಳ್ಳೆಯದು, ನಡಿತೈತಿ. ಇದ್ರಾಗ ಮಾಡ್ಕೊತೀನಿ. ನೀವು ನೋಡ್ಬೋದು, ನಾ 2ನೇ ಸಲಕ್ಕೆ ಹಾಕ್ಕೊಂಡಿದ್ದು ಬಜಿನೂ ರೆಡಿ ಆಗ್ಯಾವು. ಈಗ ಇವನ್ನೊಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೊಳ್ಳೋಣ. ಬಿಸಿ ಬಿಸಿ ಚಹಾ ಜೊತೆ ಸಂಜೆ ಹೊತ್ತು ಇವ್ನು ಮಾಡ್ಕೊಂಡು ತಿಂದ್ರೆ ಎಷ್ಟು ತಿಂದ್ರೆ ಮನಸ್ಸಿಗೆ ತೃಪ್ತಿ ಆಗಂಗಿಲ್ಲ ನೋಡಿರಿ. ಯಾಕಂದರೆ ಎಲ್ಲ ಥರ ಹಿಟ್ಟು ಮಿಕ್ಸ್ ಇರುತ್ತಲ್ಲ, ಅಷ್ಟು ಟೇಸ್ಟ್ ಆಗಿರ್ತಾವೆ ಇವು. ಇವನ್ನ ತಗೊತೀನಿ ನೋಡಿರಿ ನಾನು. ನೋಡಿದ್ರಲ್ಲ ಸ್ನೇಹಿತರೆ, ಹೆಸರಿಟ್ಟಿನ ಬಜಿ ಹೆಂಗೆ ಮಾಡೋದು ಅಂಥೇಳಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ಹೆಸರಿಟ್ಟಿನ ಬಜಿ ಮಾಡೋದು ಹಿಂಗೆ. ನೀವು ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಹೆಂಗೆ ಮಾಡಿದ್ರಿ ಅಂಥೇಳಿ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.